ಎಲ್ಲರಿಗೂ ನಮ್ಮ ಹೊಸ ಚಾನೆಲ್ ಹೆರಿಟೇಜ್ ಕುಕ್ಕಿಂಗ್ಗೆ ಸ್ವಾಗತ. ಇದು ನಮ್ಮ ಅಡುಗೆ ಮನೆ. ಇಂದು ನಾವು ಜವೆಗೋಧಿ ಉಪ್ಪಿಟ್ಟು ಮಾಡುವ ವಿಧಾನವನ್ನು ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೀಟ್ರೂಟ್ ಮತ್ತು ಗಜ್ಜರಿ ತುರಿ. ಇದೇನು ಹಾಕಬೇಕಂತೇನಿಲ್ಲ, ಆರೋಗ್ಯಕ್ಕೆ ಮಾತ್ರ. ಹಾಗೂ ಟೊಮೆಟೊ ಇದಂತರೂ ಬೇಕೇ ಅವಶ್ಯಕತೆ. ನಂತರ ಈರುಳ್ಳಿ ಜೊತೆ ಮೆಣಸಿನಕಾಯಿ, ಸ್ವಲ್ಪ ಸ್ಪೈಸಿಗೋಸ್ಕರ ಮೆಣಸಿನಕಾಯಿ ಬಹಳ ಬೇಕಿದ್ರೆ ಹಾಕೊಳ್ಬಹುದು. ನಂತರ ಒಂದು ಕಡಾಯಿನಲ್ಲಿ 4 ಟೇಬಲ್ ಸ್ಪೂನ್ ಎಣ್ಣೆ ಜೊತೆಗೆ ಜೀರಿಗೆ ಸಾಸಿವೆ ಹಾಕಿ ಫ್ರೈ ಮಾಡಿ. ನಂತರ ಹಂತ ಹಂತವಾಗಿ ಶೇಂಗಾವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಕಡಲೆಬೇಳೆ ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಉದ್ದಿನಬೇಳೆ, ಇದನ್ನು 3 ಚೆನ್ನಾಗಿ ಹುರಿದುಕೊಳ್ಳಿ. ಒಳ್ಳೆ ಹುರಿದುಕೊಂಡ್ರೆ ಮಾತ್ರ ಆಮೇಲೆ ತಿನ್ನುವಾಗ ಕ್ರಿಸ್ಪಿಯಾಗಿರೋದು. ನಂತರ ಕರಿಬೇವು ಹಾಕಿ, ಚಟ್ಪಟ್ ಕರಿಬೇವು ಹಾಗೂ ನೀವು ಎಲ್ಲ ಹುರಿ ಮಾಡಿಕೊಂಡಿರುವ ತರಕಾರಿಗಳನ್ನು ಒಂದೊಂದನೆಯಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಮೆಣಸಿನಕಾಯಿ, ಚೆನ್ನಾಗಿ ಹದವಾಗಿ ಫ್ರೈ ಮಾಡಿದರೆ ಮಾತ್ರ ಹಸಿ ಬಿಸಿ ಬೇಯೋದಿಲ್ಲ, ಚೆನ್ನಾಗಿ ಬೇಯುತ್ತೆ. ನಂತರ ನೀವು ತುರಿದುಕೊಟ್ಟುಕೊಂಡಿರುವ ಗಜರಿ, ಬೀಟ್ರೂಟ್ ಹಾಕಬೇಕಂತೇನಿಲ್ಲ, ಇದು ಹಾಕಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಗಜರಿ ನಿಮ್ಮ ಕಣ್ಣಿಗೆ ಒಳ್ಳೆ ದೃಷ್ಟಿ ನೀಡುತ್ತೆ. ಯಾವುದೇ ಕ್ಯಾಟ್ರಾಕ್ಟ್ ಅಂತ ಸಮಸ್ಯೆಗಳು ಬರಲ್ಲ. ವಿಟಮಿನ್ ಎ ಇದರಲ್ಲಿ ಇರುತ್ತೆ. ಹಾಗೂ ಬೀಟ್ರೂಟ್ ಬಂದ್ಬಿಟ್ಟು ಮಾನವನ ದೇಹದಲ್ಲಿರುವ ರಕ್ತದ ಅಂಶವನ್ನು ಹೆಚ್ಚುತ್ತೆ. ಒಳ್ಳೆ ಹೊಸ ರಕ್ತವನ್ನು ಸೃಷ್ಟಿಸಲು ಬೀಟ್ರೂಟ್ ಬಹಳ ಅವಶ್ಯಕತೆ. ಇದು ಯಾರೂ ಹಾಗೆ ತಿನ್ನಲ್ಲ, ಅಟ್ಲೀಸ್ಟ್ ಇದರಲ್ಲಾದರೂ ತಿನ್ನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಇದು ಕಾಮನ್ ಡೈಲಾಗ್. ರುಚಿಗೆ ತಕ್ಕಷ್ಟು ಉಪ್ಪು ಬೇಕೇ ಬೇಕು. ಹಾಗಂತ ಹೆಚ್ಚಿಗೆ ಉಪ್ಪು ಮಾಡಿ BP ಎಲ್ಲ ಏರಿಸ್ಕೊಂಡು ಕುಂತ್ರಂಗಿದ್ದೀರಿ. ಚೆನ್ನಾಗಿ ಹದವಾಗಿ ಫ್ರೈ ಮಾಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು. ನಂತರ ಟೊಮೆಟೊ ಹಾಕಿ, ಯಾಕಂದರೆ ಹುಳಿಗೋಸ್ಕರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಕಲರ್ ನೋಡಿ, ಅದು ಒಂದು ಸಾಮಾನ್ಯ ಮನುಷ್ಯನ ಊಟ ಮಾಡುವಾಗ ಈ ಥರ ಕಲರ್ ಇದ್ರೇ ಅದು ಒಂದು ಡಯಟ್ ಅಂತ ಅಂತಿರಲ್ಲ. ನೀವು ಜಿಮ್ಗೆಲ್ಲ ಡಯಟ್ ಅದು ಅಂದಿರಲ್ಲ, ಇದು ರಿಯಲ್ ಡಯಟ್. ಅಂದರೆ ಎಲ್ಲ ತರಕಾರಿಗಳಿರಬೇಕು ಒಂದು ಊಟದಲ್ಲಿ. ಕಲರ್ ಆಗಿದ್ರೇ ಚೆನ್ನಾಗಿರುತ್ತೆ. ನಂತರ ಒಂದು ಬೊಗಣೆಯಲ್ಲಿ ನೀರನ್ನು ಕಾಯ್ದಿಟ್ಟುಕೊಳ್ಳಿ. ಇದು ಕೊತ್ತಂಬರಿ ಬೇಕೆಂದರೆ ನೀವು ಯೂಸ್ ಮಾಡ್ಬೋದು, ಈಗಾದರೂ ಹಾಕೊಳ್ಳಿ, ಅಥವಾ ಲಾಸ್ಟ್ನಲ್ಲಿ ಮೇಲೆ ಅಲಂಕಾರಕ್ಕೋಸ್ಕರ ಕೊತ್ತಂಬರಿ ಯೂಸ್ ಮಾಡ್ಬೋದು. ಬಟ್ ನಾವು ಹೀಗೆ ಹಾಕೊಳ್ತಾ ಇದ್ದೀವಿ, ಯಾಕಂದರೆ ಸ್ವಲ್ಪ ಬಿಸಿ ಇದ್ದರೆ ಬೇಯಿದ್ರೆ ಚೆನ್ನಾಗಿ ಅಂತ. ನೋಡಿ, ನಂತರ ನೀವು ಹುರಿದುಕೊಟ್ಟುಕೊಂಡಿರುವ ಜವೆಗೋಧಿಯನ್ನು ಹಾಕಿಕೊಳ್ಳಿ. ನಂತರ ಇದಕ್ಕೆ ಕಾಯ್ದಿಸಿರುವ ನೀರನ್ನು ಆ್ಯಡ್ ಮಾಡಿ. ಮಾಡಿದ ನಂತರ ಚೆನ್ನಾಗಿ ತಿರುವಿ ಎಲ್ಲ ಮಿಕ್ಸ್ ಆಗಬೇಕು, ಇಲ್ಲಾಂದರೆ ಒಂದೇ ಕಡೆ ಉಳ್ಕೊಂಡ್ಬಿಡುತ್ತೆ. ಆ ಕೆಂಪು ಬಣ್ಣ ಏನಂದರೆ ಅದು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಅಂತೂ ಅಲ್ವೇ ಅಲ್ಲ, ಅದು ನ್ಯಾಚುರಲ್ ಕಲರ್. ಅದುವೇ ಬೀಟ್ರೂಟ್ನಿಂದ ಬಂದಿರೋದು. ನೋಡಿ, ಆ ಟೆಕ್ಸ್ಚರ್ ನೋಡಿ, ನೀವು ಬೇಯ್ತಾ ಇರೋದು. ಇದು ಹೈ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮ್ನಲ್ಲಿ ಸ್ವಲ್ಪ ಇಟ್ಟರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ತಿರುಗಬೇಕು. ನೋಡಿ, ಅದು ಹೇಗೆ ಜ್ವಾಲಾಮುಖಿ ಥರ ಬೇಯ್ತಾ ಇದೆ. ಸೇಮ್ ಜ್ವಾಲಾಮುಖಿನೇ ಈ ಥರ ಬೇಯಬೇಕು, ಅಂದರೆ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಅರ್ಥ. ಹೈ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ನೋಡಿ ಹೇಗೆ
ಎಲ್ಲ ಜವೆ ಗೋಧಿಯ ರವ ನೀರನ್ನು ಅಬ್ಸರ್ವ್ ಮಾಡ್ತಾ ಇದೆ. ನೀವು ಟ್ರೈ ಮಾಡಿ ಈ ರೆಸಿಪಿನ. ನೋಡಿ ಟೆಕ್ಸ್ಚರ್ ನೋಡಿ, ಅದರ ಟೆಕ್ಸ್ಚರ್ ಚೆನ್ನಾಗಿ ತಿರುಗಿಕೊಂಡು ಹೈ ಫ್ಲೇಮ್ನಲ್ಲಿ ಈಗ ಇಡಿ. ನಂತರ ಎಣ್ಣೆ ಹಾಕಿ ಒಂದು 2-3 ಸ್ಪೂನ್ ಮೇಲೆ. ನಂತರ ಒಂದು ಪ್ಲೇಟ್ನಲ್ಲಿ ಮುಚ್ಚಿಡಿ, ಮೀಡಿಯಂ ಫ್ಲೇಮ್ನಲ್ಲಿಡಿ. ನೋಡಿ ರೆಡಿ ಆಯಿತು ಜವೆ ಗೋಧಿ ರವೆಯ ಉಪ್ಪಿಟ್ಟು. ಬೇರೆ ಥರ ಎಲ್ಲ ಅವರೆಕಾಳು ಉಪ್ಪಿಟ್ಟು ಬದಲು ಇದೊಂಥರ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಜವೆ ಗೋಧಿ ಉಪ್ಪಿಟ್ಟು. ನೋಡಿ ಜವೆ ಗೋಧಿ ಉಪ್ಪಿಟ್ಟು ರೆಡಿಯಾಗಿದೆ ತಿನ್ನೋಕೆ. ನೀವು ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿಗೂ ತಿನ್ನಿಸಿ. ಥ್ಯಾಂಕ್ ಯು.